ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ಗುರು ಸಾರ್ವಭೌಮರಾದ ಶ್ರೀಮದ್ ರಾಘವೇಂದ್ರರು ಅದೇಕೆ ಪೂಜ್ಯರಾಗಿದ್ದಾರೆ ಅನ್ನುವ ವಿಚಾರವನ್ನು ನಿನ್ನೆ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದ್ಯತ್ವ ಪ್ರಯೋಜಕವಾಗಿರ್ತಕ್ಕಂತಹ ಧರ್ಮಗಳಲ್ಲಿ ವಿಶಿಷ್ಟ, ಇಷ್ಟ, ಅಧಿಕೃತ ಎಂಬುದಾಗಿ ಇರೋಣದರಿಂದ ಈ ಮೂರೂ ಗುಣಗಳು ಪರಮಾತ್ಮನ ಅನುಗ್ರಹದಿಂದ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ಇರೋಣದರಿಂದ ಅವರು ಪೂಜ್ಯರಾಗಿದ್ದಾರೆ, ವಿಶಿಷ್ಟರಾಗಿದ್ದಾರೆ. ತಮ್ಮ ವರ್ತಮಾನದ ಬದುಕಿನಲ್ಲಿಯೂ ಕೂಡ ವಿಶಿಷ್ಟವಾದ ಸಂದರ್ಭಗಳು, ಆ ಸಂದರ್ಭಗಳನ್ನು ಭಗವಂತನಿಗೆ ಅವರು ಸಮರ್ಪಣೆ ಮಾಡಿರ್ತಕ್ಕಂತಹ ಒಂದು ಕ್ರಮ ಅದು ವಿಶಿಷ್ಟ ವಿಶಿಷ್ಟ ವಿಶಿಷ್ಟ. ಭಾಗವತ ಮೊದಲಾದ ಪುರಾಣಗಳಲ್ಲಿ ಭಗವದ್ ಭಕ್ತರ ಕಥೆಗಳನ್ನು ಹೇಗೆ ಕೇಳುತ್ತೇವೆ, ಹಾಗೆ ನಮಗೆ ರಾಘವೇಂದ್ರ ವಿಜಯವನ್ನು ಅಧ್ಯಯನ ಮಾಡುವಾಗ ಉತ್ತಮ ಭಾಗವತೋತ್ತಮರ ಚರಿತ್ರೆ ಇದು ಅಂತ ಭಾಸವಾಗ್ತದೆ. ರಾಘವೇಂದ್ರ ವಿಜಯವನ್ನು ನಾವು ನೋಡುವಾಗ ಅಷ್ಟು ಸಾಮಾನ್ಯ ಜನಗಳ ಕಲ್ಪನೆಗೆ ನಿಲುಕಲಾರದ ಒಂದು ಪರಮೋತ್ಕೃಷ್ಟವಾದ ವಿಶಿಷ್ಟವಾದ ಆಚರಣೆ ಇದೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಆ ಪೂರ್ವಾಶ್ರಮದ ಜೀವನದಲ್ಲಿ. ನೋಡೋದಾದರೆ ಆ ಜೀವನದ ಕ್ರಮವನ್ನು ಹಾಗೇ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋದಾದರೆ, ಒಂದ್ಯತ್ಯ ಪ್ರಯೋಜಕವಾಗಿರ್ತಕ್ಕಂತಹ ಅದೇನು ಒಂದು ಗುಣಚಿಂತನೆ ಅಂತ ನಾವು ನಿನ್ನೆಯಿಂದ ನೋಡ್ತಾ ಇದ್ದೇವೆ. ವಿಶಿಷ್ಟರಾಗಿದ್ದಾರೆ, ಆದ್ದರಿಂದ ಇವರು ವಂದನೀಯರಾಗಿದ್ದಾರೆ ಅಂತ ನಾವೇನು ನೋಡ್ತಾ ಇದ್ದೇವೆ. ಅವುಗಳ ಮಧ್ಯದಲ್ಲಿ ಅವರು ಪೂರ್ವಾಶ್ರಮದೊಳಗೂ ಕೂಡ ಅಷ್ಟೇ ವಂದ್ಯರಾಗಿದ್ದರು. ಅವರ ಚರಿತ್ರೆ ಅದು ಅಸಾಮಾನ್ಯ ಚರಿತ್ರೆ. ಪ್ರಾಯಶಃ ಶ್ರೀಮಂತಿಕೆಯ ಗರ್ವ ಅಥವಾ ಬಡತನ ಇದೆ ಎನ್ನುವಂತಹ ಒಂದು ಭಾರೀ ಭಯಂಕರವಾದ ಪರಿಸ್ಥಿತಿಯಲ್ಲಿ ತಾನು ಧರ್ಮ ಮಾರ್ಗವನ್ನು ಬಿಟ್ಟು ದುಡ್ಡಿನ ಹಿಂದೆ ಹೋಗಿರ್ತಕ್ಕಂತಹ ಸಂದರ್ಭ ಇಲ್ಲ. ಬದುಕಿನೊಳಗೆ ಸಂಪತ್ತು ಅಂದರೆ ಜ್ಞಾನ ಸಂಪತ್ತು, ನಾನು ಜ್ಞಾನದ ಸಂಪತ್ತಿನಡೆಗೆ ಇರಬೇಕು ಹೊರತು ಸರಸ್ವತಿಯ ಸೇವೆಗೆ ನಾನು ಮೀಸಲಾಗಿರಬೇಕು ಹೊರತು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸೇವೆ ನನ್ನ ಪ್ರಧಾನವಾಗಿ ಉದ್ದೇಶವಾಗಿರಬೇಕೋ ಹೊರತು ಇನ್ನಾವ ಲೌಕಿಕ ವಿಚಾರಗಳು ಕೂಡ ಪ್ರಾಯಶಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವ ಸಜ್ಜನರ ಲಕ್ಷಣ, ಸಾಧಕರ ಲಕ್ಷಣ ಪೂರ್ಣ ಪ್ರಮಾಣದಲ್ಲಿ ಕಲಿಯುಗದೊಳಗೆ ನಮಗೆ ಕಾಣುವ ಒಂದು ಹಿರಿತನ ಕಾಣುತ್ತದೆ. ಅದು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಭವ್ಯ ಚರಿತ್ರೆಯಲ್ಲಿ. ಆದ್ದರಿಂದ ಪೂಜ್ಯರಾಗಿದ್ದಾರೆ. ಪ್ರಾಯಶಃ ಬಡತನ ಬಂದಾಗ ತನ್ನ ಮನೆಯನ್ನು ಹೇಗೆ ನಡೆಸಬೇಕು, ಸಂಸಾರವನ್ನು ಹೇಗೆ ತೂಗಿಸಬೇಕು ಅನ್ನುವ ಕಾರಣಕ್ಕಾಗಿ ಗೃಹಸ್ಥ ದುಡ್ಡಿನ ಹಿಂದೆ ಹೋಗಬೇಕಾದ ಸಂದರ್ಭ ಇರುತ್ತೆ. ಆದರೆ ವಿದ್ವಾನ್ ವೀಣಾ ವೆಂಕಟನಾಥಾಚಾರ್ಯರ ಆ ಪಾವನ ಚರಿತ್ರೆಯನ್ನು ನೋಡಿದಾಗ ಬೆಳಗ್ಗೆ ಎದ್ದಾಕ್ಷಣಕ್ಕೆ ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ, ಹೇಗಿದ್ದರೂ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ವರ್ಣನೆ ಮಾಡುತ್ತಾರೆ ರಾಘವೇಂದ್ರ ವಿಜಯಕಾರರು. ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಭಗವಂತನ ಸ್ಮರಣೆಯನ್ನು ಮಾಡಿ ಅನಂತರದಲ್ಲಿ ಶುದ್ಧರಾಗಿ ಸ್ನಾನ ಮಾಡಿ, ಸ್ನಾನ ಮಾಡಲಾರದೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳನ್ನು ಮುಡ್ತಿರಲಿಲ್ಲ ರಾಘವೇಂದ್ರ ಗುರು ಸಾರ್ವಭೌಮರು. ಎಷ್ಟು ಮಡಿವಂತರು ನೋಡಿ.
ಆ ಗ್ರಂಥಗಳ ಬಗ್ಗೆ ಅಷ್ಟು ಅಪಾರವಾದ ದೀಕ್ಷೆ, ಅಪಾರವಾದ ಗೌರವ. ಅದನ್ನು ಅಸ್ನಾನದಿಂದ ಮುಟ್ಟುವಂತಹ ಗ್ರಂಥಗಳಲ್ಲ, ಹೇಗೋ ಏನೋ ಮುಟ್ಟೋದು ಅಂತಲ್ಲ. ವಿಷಯ ತಿಳಿಬೇಕು ಅನ್ನುವ ಕಾರಣದಿಂದಾಗಿ ಅದೇನೋ ಭಾರತೀಯ ವೇಷಗಳಲ್ಲದ ವೇಷಗಳಲ್ಲಿ ಅಥವಾ ಅಸ್ನಾನದಲ್ಲಿ ಅಥವಾ ಪಾದರಕ್ಷೆಗಳನ್ನು ಹಾಕಿಕೊಂಡು ಪುಸ್ತಕಗಳನ್ನು ಕೈಯಲ್ಲಿ ಹಿಡಿಯುವ ಜನಗಳ ಎಲ್ಲಿ ನಾವುಗಳು. ಆದರೆ ರಾಘವೇಂದ್ರ ಗುರು ಸಾರ್ವಭೌಮರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳನ್ನು ಮುಟ್ಟಬೇಕಾದರೆ ಸ್ನಾನ ಮಾಡಿ ಮುಟ್ಟಬೇಕಂತೆ. ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಸ್ನಾನ ಮಾಡಿ ಶ್ರೀಮದಾಚಾರ್ಯರ ಸರ್ವಮೂಲಾದಿ ಗ್ರಂಥಗಳನ್ನು ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ, ಆ ಬ್ರಹ್ಮಸೂತ್ರ ಭಾಷ್ಯ ಅಂತೇನಿವೆ ಅವುಗಳನ್ನೆಲ್ಲ ಪಾರಾಯಣ ಮಾಡೋದು, ಅರ್ಥಚಿಂತನೆ ಮಾಡೋದು, ಪಾಠ ಹೇಳೋದು. ಅನಂತರದಲ್ಲಿ ತಮ್ಮ ಮಧ್ಯಾಹ್ನದ ಆನ್ನಿಕ ಮತ್ತೆ ಪಾಠ, ಸಾಯಂಕಾಲದಲ್ಲಿ ಮತ್ತೆ ಅಧ್ಯಯನ. ಅಂತೂ ಬೆಳಗ್ಗೆ ಎದ್ದಾಕ್ಷಣದಿಂದ ಹಿಡಿದು ಅತ್ಯಶಕ್ಯೇತು ನಿದ್ರಾದವಂತೂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಮಗೇನು ಅಪ್ಪಣೆಯನ್ನು ಕೊಟ್ಟಿದ್ದಾರೆ, ಆ ಕ್ರಮಕ್ಕನುಗುಣವಾಗಿ ಕೇವಲ ಈ ಜಡವಾದ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ವಿಶ್ರಾಂತಿ, ಈ ಜಡವಾದ ದೇಹ ಪೋಷಣೆ ಆಗಲಿಕ್ಕೆ ಎಷ್ಟು ಭೋಜನ ಬೇಕೋ ಭಗವಂತ ಕೊಟ್ಟಷ್ಟು ಮಾತ್ರ, ಹೆಚ್ಚಿಂದು ಇಲ್ಲ. ಅದಕ್ಕೋಸ್ಕರ ಪ್ರಯತ್ನ ಇಲ್ಲ, ನಾಳೆಗೆ ಮತ್ತೆ ಬೇಕು ಅಂತ ಹೋಗಬೇಕು ಅಂತ ಪ್ರಯತ್ನ ಇಲ್ಲ. ಸ್ವತಃ ಕಳ್ಳ ಮನೆಗೆ ಬಂದಾಗ ನೋಡಿ ಇವರ ಮನೆಯಲ್ಲಿ ಇರದೇ ಇದ್ದ ಪದಾರ್ಥಗಳನ್ನೂ ತೆಗೆದುಕೊಂಡು ಹೋದರು ಅಂತ ಒಂದು ಕಥೆ. ಅನಂತರದಲ್ಲಿ ಮತ್ತೊಂದು ಕಥೆ, ರಾಘವೇಂದ್ರ ಗುರು ಸಾರ್ವಭೌಮರ ಮನೆಯನ್ನು ಕಳತನ ಮಾಡಲಿಕ್ಕೆ ಅಂತ ಬಂದ ಕಳ್ಳ ಯೋಚನೆ ಮಾಡಿದ್ದಂತೆ ಇವರ ಮನೆಯಲ್ಲಿ ಪಾಪ ಯಾವ ಪದಾರ್ಥಗಳೂ ಇಲ್ಲ, ಹಾಗಾದರೆ ನನ್ನ ಕಳ್ಳತನದ ಪದಾರ್ಥಗಳನ್ನು ಇವರಿಗೆ ಕೊಟ್ಟೋದ್ರಾತು ಅಂತ, ಸ್ವಾಮಿ ನಿಮಗೇನಾದರೂ ಬೇಕಾ ಹೇಳಿ ನಾನೇ ಪದಾರ್ಥಗಳನ್ನು ಕೊಡ್ತೇನೆ ಅಂದರೆ ವಿದ್ವಾನ್ ವೆಂಕಟನಾಥಾಚಾರ್ಯರಂತಾರಂತೆ, ಬೇಡೋದಾದರೆ ದೇವರನ್ನೇ ಬೇಡ್ತಿದ್ದೆ, ದೇವರನ್ನೇ ಬೇಡಲಿಲ್ಲ ನಾನು, ನಿನ್ನ ಚೋರನನ್ನು ಯಾಕೆ ಬೇಡ್ತೇನಪ್ಪ ನಾನು, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ. ಪುಸ್ತಕ ನೋಡ್ತಾ ಇದ್ರಂತೆ ಗುರು ಸಾರ್ವಭೌಮರು. ಮಧ್ಯರಾತ್ರಿಯ ಸಂದರ್ಭದಲ್ಲಿ ಇನ್ನೂ ಗುರು ಸಾರ್ವಭೌಮರಾಗಿಲ್ಲ, ವಿದ್ವಾನ್ ವೀಣಾ ವೆಂಕಟನಾಥಾಚಾರ್ಯರು ಪ್ರೌಢ ವಿದ್ವಾಂಸರು ಗ್ರಂಥಗಳನ್ನು ನೋಡ್ತಾ ಇದ್ದಾರೆ. ಕಳ್ಳ ಮನೆಗೆ ಬಂದಿದ್ದಾನೆ. ಇವರ ಪರಿಸ್ಥಿತಿಯನ್ನು ನೋಡಿ, ಅಪ್ಪ ನಿಮಗೆ ನಾನು ಬೇಕಾದರೆ ಪಾತ್ರಗಳನ್ನು ಕೊಳ್ಳ ಅಂತ ಕೇಳಿದರೆ ರಾಘವೇಂದ್ರ ಗುರು ಸಾರ್ವಭೌಮರಂತಾರಂತೆ, ಆ ದೇವನನ್ನೇ ಬೇಡಿಲ್ಲ ನಾನು, ಈ ಜೀವನವನ್ನು ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡುವ ನಾನು, ಭಗವಂತನನ್ನೇ ಅವನೇನು ಕೊಟ್ಟಿದ್ದಾನೆ ಅದನ್ನಷ್ಟೇ ಭೋಗ ಮಾಡಬೇಕು ಅಂತ ತಿಳಿದು ನಂಬಿ ಬದುಕಿ ಬಾಳಿದ ನಾನು ನಿನ್ನಂತಹ ಕಳ್ಳ ಮಾನವನಿಂದ ಯಾಕೆ ಕೇಳ್ತೇನಪ್ಪ, ಕೇಳುವುದಿಲ್ಲ, ಬೇಡ, ಕೊಡಬೇಕು ಅಂತನ್ನೋ ಬುದ್ಧಿ ನಿನಗಿದೆಯಲ್ಲ, ಈ ಸಾತ್ವಿಕ ಬುದ್ಧಿ ಇದೆಯಲ್ಲ, ಈ ಕಳತನವನ್ನು ಬಿಟ್ಟುಬಿಡು, ಭಗವಂತನನ್ನು ನಂಬು ಅಂತ ಅವನಿಗೆ ತಿಳುವಳಿಕೆ ಹೇಳಿ, ಇನ್ನು ಬಹಳ ಸಮಯವನ್ನು ತೆಗೆದುಕೊಳ್ಳಬೇಡ, ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯಾ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ, ನನ್ನ ಕೆಲಸಕ್ಕೆ ನೀನು ತೊಂದರೆ ಕೊಡಬೇಡ, ನಿನ್ನ ಕೆಲಸಕ್ಕೆ ನಾನು ತೊಂದರೆ ಕೊಡೋದಿಲ್ಲ, ನನ್ನ ಗ್ರಂಥದ ಅವಲೋಕನ ಮಾಡಬೇಕು ಅಂತ ಹೇಳಿದ್ರಂತೆ. ನೋಡಿ ಎಷ್ಟು ವಿಚಿತ್ರ. ಇಷ್ಟು ಗ್ರಂಥಗಳ ಬಗ್ಗೆ ಅವರಿಗೆ ಅಪಾರವಾಗಿರತಕ್ಕಂತಹ ಶ್ರದ್ಧೆ. ಈ ವಿಶಿಷ್ಟತ್ವ ಅನ್ನೋದೇನಿದೆ ಇದು ಪ್ರಾಯಶಃ ನಮ್ಮಂಥವರಲ್ಲಿ ಯಾರಲ್ಲಿಯೂ ಬರುವುದೇನಿದೆ ಇದು ಅಸಾಧ್ಯ ಇದೆ. ಅದಕ್ಕೆ ಅವರು ಪೂಜ್ಯರಾಗಿದ್ದಾರೆ. ಆದ್ದರಿಂದಲೇ ರಾಘವೇಂದ್ರ ಗುರು ಸಾರ್ವಭೌಮರು ಪೂಜ್ಯರು. ಅವರ ಆ ಬಡತನದ ಪರಿಸ್ಥಿತಿಯನ್ನು ನೋಡಿದರೆ ಕಣ್ಣಲ್ಲಿ ನೀರು ಹರಿಯುತ್ತೆ. ಈ ಸಂದರ್ಭದಲ್ಲಿ ವೆಂಕಟನಾಥಾಚಾರ್ಯರ ಧರ್ಮಪತ್ನಿ ಸರಸ್ವತೀ ದೇವಿ ನಿಜವಾಗಿಯೂ ಒಂದರ್ಥದಲ್ಲಿ ಧರಗಿಳಿದ ದೇವತೆ, ಉತ್ತಮ ಪತಿವ್ರತೆ. ಆ ತಾಯಿಯ ಜೀವನ ಚರಿತ್ರೆಯನ್ನು ಸ್ಮರಣೆ ಮಾಡಿದಾಗ ಭಾವುಕರಾಗೋದಲ್ಲ, ಕಣ್ಣಲ್ಲಿ ದಳದಳ ನೀರು ಹರಿಯುತ್ತೆ. ಎಂತಹ ಉತ್ತಮ ಪತಿವ್ರತೆ. ಗುರು ಸಾರ್ವಭೌಮರನ್ನು ಒಂದು ಬಾರಿ ಆದರೂ ಕೂಡ ನನಗೆ ಉಟ್ಕೊಳ್ಳಿಕ್ಕೆ ಸೀರೆ ಇಲ್ಲ, ಸೀರೆ ಕೊಡಿಸಿ ಅಂತ ಕೇಳಿಲ್ಲಂತೆ. ನೋಡಿ ಆ ತಾಯಿ, ಒಂದೇ ಒಂದು ಸೀರೆ. ಅವಳ ಜೀವನದುದ್ದಕ್ಕೂ ಅವಳೊಟ್ಟಿಗೆ ಇರತಕ್ಕಂಥದ್ದು ಒಂದೇ ಒಂದು ಸೀರೆ, ಅದು ದಪ್ಪಾದ ಸೀರೆ, ಅದು ಹರಿದ ಸೀರೆ. ಆ ಸೀರೆಯನ್ನೇ ಅರ್ಧ ಭಾಗ ಒಣಾಕಬೇಕು, ಮಿಕ್ಕ ಅರ್ಧ ಭಾಗವನ್ನು ಉಟ್ಕೊಂಡಿರಬೇಕು, ಅದು ಹಸಿ ಇರಬೇಕು. ಒಣಗಿದ ಮೇಲೆ ಅದನ್ನು ಸುತ್ತಕೋಬೇಕು, ಇದನ್ನು ಒಣಾಕಬೇಕು. ಮನೆಗೆ ಏನಾದರೂ ದೊಡ್ಡದಾದ ಕಿಟಕಿ ಇದೆ, ಕಿಟಕಿ ಮುಚ್ಚುತ್ತಾರೆ, ಕಿಟಕಿ ಇಲ್ಲ. ಬಾಗಿಲು ಭದ್ರವಾಗಿದೆಯೇ, ಬಾಗಿಲು ಭದ್ರವಾಗಿಲ್ಲ. ಒಳ್ಳೆಯ ಪದಾರ್ಥಗಳಿವೆ, ಪಾತ್ರೆಗಳಿವೆಯಾ, ಪಾತ್ರೆಗಳಿಲ್ಲ, ಅದು ಒಡೆದ ಪಾತ್ರೆಗಳು. ಒಂದು ಸಂದರ್ಭ ಬಂತಂತೆ, ಆ ಮಹಾತಾಯಿಗೆ ಅವತ್ತು ಮಗನಿಗೂ ಗಂಜಿ ಹಾಕಲಿಕ್ಕೆ ಊಟ ಇಲ್ಲ, ಎಷ್ಟೂ ಇಲ್ಲ. 5 ದಿನಗಳಿಗೊಮ್ಮೆ, ನಾವೆಲ್ಲ ಜನ್ಮದಲ್ಲೊಮ್ಮೆ ವಿಷ್ಣು ಪಂಚಕ ಮಾಡಬೇಕಾದರೆ
ಅಥೋನಾಥ ಆಗೋಯ್ತು. ಜನ್ಮದಲ್ಲೊಮ್ಮೆ ವಿಷ್ಣು ಪಂಚಕ ಮಾಡಬಹುದು. ಆದರೆ ರಾಘವೇಂದ್ರ ಗುರು ಸಾರ್ವಭೌಮರು ತಮ್ಮ ಜೀವನದ ಪ್ರತಿ 15 ದಿನಗಳಲ್ಲಿ ವಿಷ್ಣು ಪಂಚಕವನ್ನು ಮಾಡ್ತಿದ್ರು ಅಂತವರು. ಪ್ರತಿ 15 ದಿನಗಳಲ್ಲಿ 5 ದಿವಸ ವಿಷ್ಣು ಪಂಚಕ ಆಗೋದೇ. ಉಪವಾಸನೆ. ಎಣ್ಣೆ ಅಂತೂ ಅವರು ಕಂಡೇ ಇಲ್ಲ. ಕೊಬ್ಬರಿ ಎಣ್ಣೆ ಇರಲಾರ್ದೆ ತಲೆಗೆ ಹಚ್ಕೊಳ್ಳಾರ್ದೆ ನಮಗೆ ಸಮಾಧಾನವೇ ಆಗುವುದಿಲ್ಲ. ಆದರೆ ಗುರು ಸಾರ್ವಭೌಮರು ಕೊಬ್ಬರಿ ಎಣ್ಣೆಯನ್ನೇ ಕಂಡಿಲ್ಲ. ನಾನಾ ಭಕ್ಷ್ಯ ಭೋಜ್ಯಗಳನ್ನು ಅವರು ಕಂಡೇ ಇಲ್ಲ ಮಹಾನುಭಾವರು ಪೂರ್ವಾಶ್ರಮದಲ್ಲಿ. ಹಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಮ್ಮೆ ಅವತ್ತು ಏನೂ ಇಲ್ಲ ಮನೆಯಲ್ಲಿ. ಸರಸ್ವತಿ ದೇವಿ ಬಂದು ಹೇಳಿದರಂತೆ, ಸ್ವಾಮಿ ಎಷ್ಟೂ ಪದಾರ್ಥಗಳು ಇಲ್ಲ, ನನಗೆ ಬೇಡ, ನಿಮ್ಮ ಮುಖ ನೋಡಿದರೆ ಸಾಕು, ನನಗೆ ಆನಂದವಾಗ್ತದೆ. ಭಗವಂತನ ಅನನ್ಯ ಭಕ್ತರಾದ ನೀವು ಭಗವಂತನ ಚಿಂತನೆಯಲ್ಲಿ ತಲ್ಲೀನರಾದಾಗ ಆ ನಿಮ್ಮ ವದನಾರವಿಂದವನ್ನು ನೋಡಿಬಿಟ್ರೆ ಸಾಕು, ನನಗೆ ಸಂತೋಷವಾಗುತ್ತೆ, ಹಸಿವೇನೇ ಆಗುವುದಿಲ್ಲ ಅಂತಾಳಂತೆ. ನನಗೆ ಹಸಿವೆ ಆಗೋದಿಲ್ಲ, ಆದರೆ ಮಗು ಇದೆ, ಆ ಮಗುವಿಗೆ ಏನಾದರೂ ಒಂದು ಕೊಡಬೇಕಲ್ಲ, ಅದಕ್ಕೋಸ್ಕರ ಒಂದು ಕೆಲಸ ಮಾಡಿ, ಸ್ವಲ್ಪ ಆದರೂ ಒಂದು ಮುಷ್ಟಿ ಆದರೆ ಸಾಕು, ಅಕ್ಕಿ ಹೇಗಾದರೂ ದೊರಕಿಸಿಕೊಂಡು ಬನ್ನಿ ಅಂತ. ಆಗ ಆಗಲಿ ಅಂತ ತಮ್ಮ ಗೆಳೆಯನ ಮನೆಗೆ ಹೋಗಿ, ಎಂದೂ ಯಾರಿಗೂ ಬೇಡದವರು ಇಲ್ಲಿಯೂ ಆ ಚಮತ್ಕಾರವನ್ನು ತೋರಿಸಬೇಕಾಗಿದೆ. ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಎಷ್ಟು ನಿಷ್ಠೆಯಿಂದ ಇದ್ದರವರು ಅಂತ ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರ ಮಿತ್ರ ಮನೆಗೆ ಬಂದಿದ್ದಾರೆ. ಈ ಸಂಭಾಷಣೆ ನಡೆದಾಗ ಮನೆಗೆ ಬಂದಾಗ ನೋಡಿ, ಅವರಿಗೆ ಬನ್ನಿ ಸ್ವಲ್ಪ ನಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಈ ಸಂಭಾಷಣೆ ಕೇಳದೇ ಇದ್ದವರಂತೆ ನಟಿಸಿದ್ದಾರೆ ಆ ಮಿತ್ರರು. ವೆಂಕಟನಾಥ ಆಚಾರ್ಯರೇ ಬನ್ನಿ, ನಮ್ಮ ಮನೆಗೆ ಬನ್ನಿ, ಸ್ವಲ್ಪ ಕೆಲಸ ಇದೆ ಆಗಲಿ ಅಂತ ಅವರ ಮನೆಗೆ ಹೋಗಿದ್ದಾರೆ. ಹೋದಾಗ ಅವರು ಒಂದು ಪಾತ್ರೆಯಲ್ಲಿ ಅಕ್ಕಿ, ಬ್ಯಾಳಿ, ಬೆಲ್ಲ ಇವುಗಳನ್ನೆಲ್ಲ ತುಂಬಿ ರಾಘವೇಂದ್ರ ಗುರು ಸಾರ್ವಭೌಮರ ಮುಂದೆ ಇಟ್ಟು, ಶ್ರೀಕೃಷ್ಣಾರ್ಪಣಮಸ್ತು, ಇದು ನಿಮಗೆ ಸಮರ್ಪಣೆ, ನಿಮಗೆ ಈ ದವಸ ಧಾನ್ಯಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಮಾಡಿದ್ದೆ ನಾನು. ಅದ ತಮ್ಮ ದೊಡ್ಡವರ ಪಾದ ಧೂಳಿ ನಮ್ಮ ಮನೆಗೆ ಬರಲಿ ಬೀಳಲಿ ಎನ್ನುವ ಕಾರಣಕ್ಕೋಸ್ಕರ ತಮ್ಮನ್ನು ಇಲ್ಲಿ ಕರೆದಿದ್ದೇನೆ. ಆದ್ದರಿಂದ ಸ್ವಾಮಿ ದಯವಿಟ್ಟು ಈ ಪದಾರ್ಥಗಳನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳಿದರೆ, ಎಷ್ಟು ಸೂಕ್ಷ್ಮ ಇದ್ದರು ರಾಘವೇಂದ್ರ ಗುರು ಸಾರ್ವಭೌಮರು ಅಂದರೆ, ಅಷ್ಟೆಲ್ಲ ನಮಗೆ ಬೇಡ, ನಿಮ್ಮ ಭಕ್ತಿಗೆ ಭಗವಂತ ಅನುಗ್ರಹ ಮಾಡುತ್ತಾನೆ, ಆ ಎಲ್ಲ ಪದಾರ್ಥಗಳನ್ನು ಭಗವಂತ ಸ್ವೀಕರಿಸ್ತಾನೆ, ಆದರೆ ನನಗೆ ಒಂದು ಮುಷ್ಟಿ ಮಾತ್ರ ಅಕ್ಕಿ ಸಾಕು ಅಂದ್ರಂತೆ. ನೋಡಿ, ಯಾಕೆ ಆ ತಾಯಿ ಆಡಿದ ಮಾತನ್ನು ಈ ಬ್ರಾಹ್ಮಣ ಕೇಳಿದ್ದಾನೆ. ಈ ಬ್ರಾಹ್ಮಣ ಕನಿಕರದಿಂದ ಕೊಡ್ತಾ ಇರತಕ್ಕಂತಹ ದ್ರವ್ಯ ಇದು, ಈ ದ್ರವ್ಯ ನಮಗೆ ಬೇಡ, ಭಗವಂತ ಇವತ್ತು ಉಪವಾಸ ಅಂತಿಟ್ಟಿದ್ದಾನೆ, ಅದು ಉಪವಾಸ ಅಂತಲೇ ಇರೋದು, ಇದಕ್ಕೋಸ್ಕರ ಅಂತ ಹೀಗೆ ಬಂದಿರತಕ್ಕಂಥದ್ದು ಬೇಡ ನನಗೆ. ಆದರೆ ಮಗು ಬಂದ ಸಂಪತ್ತು ತಿರಸ್ಕರಿಸುವಂತಿಲ್ಲ, ಅತ್ತ ಮಗು ಉಪವಾಸ ಇರುವಂತಿಲ್ಲ, ಭಗವಂತನ ಇಚ್ಛೆ ಆ ಮಗುವಿನ ಹೊಟ್ಟೆಗೆ ಹಾಕೋದು ಅಂತಿದೆ, ಅದಕ್ಕಾಗಿ ಈ ಬ್ರಾಹ್ಮಣನನ್ನು ಕಳಿಸಿದ್ದಾನೆ. ಆದ್ದರಿಂದ ಈ ಬ್ರಾಹ್ಮಣ ಬಂದಿದ್ದಾನೆ, ಬ್ರಾಹ್ಮಣನ ಔದಾರ್ಯ ಹೆಚ್ಚಿನ ಪದಾರ್ಥಗಳನ್ನು ಕೊಡಬೇಕು ಅಂತ ಇಷ್ಟಪಡ್ತಾನೆ ಅಂಥೇಳಿ ನಮಗೆ ಬುದ್ಧಿ ಇಲ್ಲ ಅಂತಾಗಬಾರದು. ಆ ಕಾರಣಕ್ಕೋಸ್ಕರ ಒಂದು ಮುಷ್ಟಿ ಅಕ್ಕಿ ಸಾಕು ನನಗೆ ಅಂತ ಎಷ್ಟೇ ಬಹಳ ರೀತಿಯಿಂದ ಗಂಟು ಬಿದ್ದರೂ ಕೂಡ ಅವರದನ್ನು ಸ್ವೀಕರಿಸಿದ, ಕೇವಲ ಒಂದು ಮುಷ್ಟಿಯನ್ನು ಮಾತ್ರ ಸ್ವೀಕರಿಸಿಕೊಂಡು ಬಂದು, ತಗೋ ಇವತ್ತು ಮಗನಿಗೆ ಮಾಡಿ ಹಾಕು ಅಂತ ಹೇಳಿದರಂತೆ. ಅದನ್ನೂ ಹಾಕಿ ತಾನು ಗಡಿಗೆಯಲ್ಲಿ, ಆ ಪಾತ್ರೆಯಲ್ಲಿ, ಮಣ್ಣಿನ ಗಡಿಗೆ ಅದು, ಮಣ್ಣಿನ ಗಡಿಗೆಯಲ್ಲಿ ಆ ಅಕ್ಕಿ ಹಾಕಿ ತೊಳೆದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕಿ ಗಂಜಿ ಮಾಡಿ ಕುಡಿಯೋಣ ಅಂತ ಯೋಚನೆ ಮಾಡಿದ್ರಂತೆ. ಗಂಜಿ ಮಾಡಿ ಕುಡಿಬೇಕು, ಹಾಗಾದರೆ ಆ ಅಕ್ಕಿಗೇನೆ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚು ಹಾಕಿ ಬಿಡೋಣ ಅಂತ ನೀರಿನ ಪ್ರಮಾಣ ಹೆಚ್ಚು ಹಾಕಲಿಕ್ಕೆ ಅಂತ ಹೋದರೆ ಅವಳಿಗೆ ಅರಿವಿಲ್ಲ. ಕೆಳಗೆ ಬೆಂಕಿ ಇದೆ, ಮೇಲ್ಗಡೆಗೆ ಆ ಗಡಿಗೆ ಇದೆ, ಮಣ್ಣಿನ ಗಡಿಗೆ ಒಳಗೆ ಅಕ್ಕಿ ತೊಳೆದು ಹಾಕಿ ತುಂಬ ನೀರು ಹಾಕಿಬಿಡೋಣ ಅಷ್ಟೇ ಗಂಜಿ ಆಗುತ್ತೆ ಅಂತ ಹಾಕಿದರೆ ಅರ್ಧ ಭಾಗಕ್ಕೆ ಅದು ತೂತು ಬಿದ್ದಿತ್ತು. ಆ ತೂತು ಬಿದ್ದಿದ್ದರಿಂದ ತೂತಿನಿಂದ ನೀರು ಸೋರ್ತಾ ಒಲೆ ಆರಿ ಹೋಯಿತು. ಮತ್ತೊಮ್ಮೆ ಒಲೆ ಹೊಚ್ಚಬೇಕಾಯಿತು, ಮತ್ತೆ ಅರ್ಧ ಗಡಿಗೆ ಮಾತ್ರ ಗಂಜಿ. ನೋಡಿ, ಮಗುವಿಗೆ ಮಾತ್ರ ಸಾಕಾಗುವಷ್ಟೇ. ನೋಡಿ, ಎಷ್ಟು ಇಂತಹ ಪರಿಸ್ಥಿತಿ ಯಾರಿಗಾದರೂ ಬಂದಿದ್ದರೆ ನಾವೇನಾದರೂ ಮಾಡಬಹುದಿತ್ತಲ್ವ? ಏನೂ ಮಾಡಲಿಲ್ಲ. ಮತ್ತೂ ಶಾಸ್ತ್ರಗಳ ಅವಲೋಕನ, ಅಧ್ಯಯನ, ಅಧ್ಯಾಪನ ಅಂದಾಕ್ಷಣಕ್ಕೆ ಅವರಲ್ಲಿ ಮಂತ್ರಸಿದ್ಧಿ ಇರಲಿಲ್ಲ. ಇಷ್ಟು ದಟ್ಟ ದಾರಿದ್ರ್ಯ ಅವರು ಅನುಭವಿಸಲಿಕ್ಕೆ ಏನು ಕಾರಣ ಇತ್ತು ಅಂತ ಯೋಚನೆ ಮಾಡೋದು ಬೇಡ. ಇದು ದಟ್ಟ ದಾರಿದ್ರ್ಯ ಅಲ್ಲ, ಇದು ಸ್ವತಃ ತಾವೇ ಬಯಸಿದ ಭಗವಂತನ ಸೇವೆ ಮಾಡಲಿಕ್ಕೆ ಉಳಿದದ್ದೆಲ್ಲವೂ ಕೂಡ ಅಡ್ಡಿಯಾಗ್ತವೆ.
ಭಗವಂತನ ಸೇವೆಗೆ ಉಳಿದೆಲ್ಲ ವಿಷಯಗಳಲ್ಲಿ ವಿರಕ್ತಿ ಇರಬೇಕು ಎನ್ನುವ ಕಾರಣದಿಂದ ಅವರು ತೋರಿಸಿರತಕ್ಕಂತಹ ಒಂದು ವಿಶಿಷ್ಟವಾದ ಧರ್ಮಾಚರಣೆ. ಆದ್ದರಿಂದಲೇ ಪೂಜ್ಯರಾಗಿದ್ದಾರೆ. ಎಷ್ಟು ಮಂತ್ರಸಿದ್ಧಿ ಇತ್ತು ಗುರುಸಾರ್ವಭೌಮರಿಗೆ ಅಂತ ಅವರ ಚರಿತ್ರೆಯನ್ನು ನೋಡಿದಾಗ, ಉಪನಯನ ಆಗಿತ್ತು ನಮ್ಮ ವೆಂಕಟನಾಥಾಚಾರ್ಯರಿಗೆ. ಇವತ್ತು ಉಪನಯನವಾಗಿದೆ, ಸಂಧ್ಯಾವಂದನೆಯನ್ನು ಮಾಡಿದ್ದಾರೆ. ಸಂಧ್ಯಾವಂದನೆ ಮಾಡಿದ ನೀರನ್ನು ಗಿಡಗಳಿಗೆ ಹಾಕಬೇಕು, ಅಲ್ಲಿ ಇಲ್ಲಿ ಚೆಲ್ಲಬಾರದು. ಗಿಡಕ್ಕೆ ಹಾಕಬೇಕು ಅಂದ್ರೆ ತುಳಸಿ ಗಿಡಕ್ಕೆ ಹಾಕಬಾರದು, ಹಾಕಬೇಕು ಅಂತ ಹೋಗಿದ್ದಾರೆ. ಹೋದ ಸಂದರ್ಭದಲ್ಲಿ ಅಲ್ಲಿ ಒಣಗಿದ ಚಕ್ಕೆಗಳು ಕೆಳಗೆಲ್ಲ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಈ ಬಾಲಕ ವೆಂಕಟನಾಥಾಚಾರ್ಯರು ಆ ಸಂಧ್ಯಾವಂದನೆಯನ್ನು ಆ ಗಿಡಕ್ಕೆ ಹಾಕಿದರು. ಹಾಕಿದಾಗ ಕೆಳಗೆ ಬಿದ್ದ ನೀರು ಅಲ್ಲಲ್ಲಿ ಸಿಡಿದು ಚಕ್ಕೆಗೆ ಸಿಡಿತು. ಸಿಡಿದ ಆ ನೀರು ಸಿಡಿದ ಪುಣ್ಯದ ಪ್ರಭಾವದಿಂದ ಮಾರನೇ ದಿವಸಕ್ಕೆ ಒಣಗಿದ ಚಕ್ಕಿ ಹಸಿರಾಗಿ ಚಿಗುತು ನಿಂತಿತ್ತಂತೆ. ಇವತ್ತೇ ಉಪನಯನ ಆಗಿದ್ದು, ಇವತ್ತು ಸಂಧ್ಯಾವಂದನೆ ಮಾಡಿದ ನೀರಿನೊಳಗೆ ಅಷ್ಟು ಸಿದ್ಧಿ ಇತ್ತು ಬಾಲಕ ವೆಂಕಟನಾಥಾಚಾರ್ಯರಿಗೆ. ಅಂದರೆ ಮಂತ್ರಸಿದ್ಧಿ ಎಷ್ಟಿತ್ತು ಅವರಿಗೆ. ಇನ್ನೂ ಆಶ್ರಮ ಸ್ವೀಕರಿಸಿಲ್ಲ ವಿದ್ವಾನ್ ವೆಂಕಟನಾಥಾಚಾರ್ಯರು. ಅರಿಯದ ಒಬ್ಬ ಭಕ್ತ ಇವರಿಗೆ ಗಂಧ ತೇಯಲಿಕ್ಕೆ ಕೊಟ್ಟಿದ್ದಾರೆ. ಇವರು ಅಗ್ನಿ ಸೂಕ್ತವನ್ನು ಹೇಳ್ತಾ ಗಂಧವನ್ನು ತೇದಿದ್ದಾರೆ. ಅನುಸಂಧಾನಪೂರ್ವಕವಾಗಿ ಮಾಡೋರು, ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಅರ್ಥಾನುಸಂಧಾನಪೂರ್ವಕವಾಗಿ ಮಾಡತಕ್ಕಂತಹ ಮಹನೀಯರು. ಹಾಗೆ ಅಗ್ನಿ ಸೂಕ್ತದಿಂದ ಗಂಧವನ್ನು ತೇದ ಪರಿಣಾಮ ನಿಜವಾಗಿಯೂ ಭಗವಂತನಿಗೆ ಇವರು ಗಂಧ ಸಮರ್ಪಣೆ ಮಾಡಬೇಕಾಗಿತ್ತು. ಅದು ಯಾರೋ ಸಮರ್ಪಣೆ ಮಾಡಿದ್ದಾರೆ. ವಸ್ತುಸ್ಥಿತಿಯಲ್ಲಿ ಇನ್ನೊಬ್ಬರು ಯಾರೋ ತೇಯ್ದು ಕೊಡಬೇಕು, ಇವರು ಸಮರ್ಪಣೆ ಮಾಡಬೇಕು. ಆದರೆ ಇವರಿಂದ ತೇಯಿಸಿದ್ದಾರೆ, ತಾವು ಸಮರ್ಪಣೆ ಮಾಡಿದ್ದಾರೆ. ತೇಯ್ದ ಇವರ ಪುಣ್ಯ, ಏರಿಸಿದವರ ಪುಣ್ಯ ಚಿಕ್ಕದಾಗಿ ಹೋಗಿದೆ ನೋಡಿ. ತೇಯ್ದ ಇವರ ಪುಣ್ಯ, ಇವರು ಅಗ್ನಿ ಸೂಕ್ತದಿಂದ ತೇಯ್ದಿದ್ದಾರೆ. ಆದ್ದರಿಂದಾಗಿ ಅಗ್ನಿ ನಿಜವಾಗಿಯೂ ತಂಪು, ಅದು ಅತ್ಯಂತ ಶೀತ. ಅದು ಮೈಗೇನಾದರೂ ಉಷ್ಣ ಆದರೆ ಗಂಧ ಹಚ್ಚಿಕೊಂಡ್ರೆ ಅದು ತಂಪಾಗಬೇಕು. ಅಂತಹ ಗಂಧ ಅವತ್ತು ಉರಿಲಿಕ್ಕೆ ಪ್ರಾರಂಭವಾಗಿದೆ. ಯಾರ್ಯಾರು ಗಂಧ ಹಚ್ಚುತ್ತಾರೆ ಅವರೆಲ್ಲ ಎಲ್ಲೆಲ್ಲಿ ಗಂಧ ಹಚ್ಚಿದ್ದಾರೆ ಅಲ್ಲೆಲ್ಲ ಮೈ ಉರಿ ಅವರಿಗೆ. ಅಯ್ಯೋ ಉರಿತಾ ಇದೆ ಅಂತ ವೆಂಕಟನಾಥಾಚಾರ್ಯರು ಕೇಳಿದ್ದಾರೆ. ಇದು ಅವರ ಕಿವಿಗೆ ಬಿತ್ತು. ಅಯ್ಯೋ ಗಂಧ ಯಾರ ಮುಂದೂ ಹೇಳಲಿಲ್ಲ ಅವರು. ಅಯ್ಯೋ ಈ ಗಂಧ ಎಲ್ಲರ ಬ್ರಾಹ್ಮಣರ ಮೈ ಸುಡ್ತಾ ಇದೆ ಅಂದರೆ ನಾನು ಅಗ್ನಿ ಸೂಕ್ತದಿಂದ ಈ ಗಂಧವನ್ನು ತೇದಿದ್ದರಿಂದ ಅವರಿಗೆ ಸುಡ್ತಾ ಇದೆ. ಹಾಗೆ ಬ್ರಾಹ್ಮಣರಿಗೆ ಅವರ ದೇಹಕ್ಕೆ ಹಿಂಸೆಯಾಗುವುದು ಉಚಿತವಾದದ್ದಲ್ಲ ಅಂತ ಹೇಳಿ ಯಾರಿಗೂ ಹೇಳದೆ ಅಲ್ಲೇ ಕುಳಿತುಕೊಂಡು ವರುಣ ಸೂಕ್ತವನ್ನು ಜಪ ಮಾಡಿದ್ದಾರೆ. ವರುಣ ಸೂಕ್ತವನ್ನು ಹೇಳಿದ್ದಾರೆ. ಆ ವರುಣ ಸೂಕ್ತವನ್ನು ಹೇಳೋದೇ ತಡ ಯಾರ್ಯಾರು ಗಂಧ ಹಚ್ಚಿಕೊಂಡ ಮೈಗೆ ಉರಿ ಇತ್ತೋ ಅದೆಲ್ಲ ಶಾಂತವಾಗಿ ಉಳಿದಿದೆ ನೋಡಿ. ಅಂದರೆ ಅಗ್ನಿ ಸೂಕ್ತದಿಂದ ಹೇಳಿದರೆ ಅಗ್ನಿ ಗಂಧದೊಳಗೆ ಬರುತ್ತಾನೆ, ವರುಣ ಸೂಕ್ತದಿಂದ ಹೇಳಿದರೆ ವರುಣ ಹಚ್ಚಿಕೊಂಡ ಗಂಧದಲ್ಲಿ ಬಂದು ಕೂಡುತ್ತಾನೆ ಅಂತಿರುವಾಗ ಶ್ರೀಸೂಕ್ತ, ನನಗೆ ಸಂಪತ್ತು ಬೇಕು ಅಂತ ಶ್ರೀಸೂಕ್ತ ಜಪ ಮಾಡಿದರೆ ಲಕ್ಷ್ಮೀದೇವಿ ಓಡೋಡಿ ಬರೋಳು ಗುರುಸಾರ್ವಭೌಮರ ಹಿಂದೆ. ಆದರೆ ಅವರು ಹೇಳಲಿಲ್ಲ. ಅಂದಾಕ್ಷಣಕ್ಕೆ ಶ್ರೀಸೂಕ್ತ ಜಪ ಮಾಡಲಿಲ್ಲ ಅಂತ ಅರ್ಥ ಅಲ್ಲ. ಅವರು ಲಕ್ಷ್ಮೀದೇವಿ ಜ್ಞಾನ ಸಂಪತ್ತನ್ನು ಕೊಡುವಂತ ಶ್ರೀಸೂಕ್ತವನ್ನು ಹೇಳಿದವರು. ಅದಕ್ಕಾಗಿ ಅಪಾರವಾದ ಜ್ಞಾನ ಸಂಪತ್ತನ್ನು ಕೊಟ್ಟಿದ್ದಾಳೆ. ಇಷ್ಟು ಮಂತ್ರಸಿದ್ಧಿ ಉಳ್ಳ ಅವರುಗಳು ಒಂದು ಕ್ಷಣವೂ ತಮ್ಮ ಭೌತಿಕ ಪ್ರಪಂಚಕ್ಕೆ, ಸಾಂಸಾರಿಕ ಪ್ರಪಂಚಕ್ಕೆ ಬೇಕು ಅಂತ ಇಚ್ಛೆಯನ್ನೇ ಮಾಡಲಿಲ್ಲ. ಇಂತಹ ಒಂದು ವಿಶಿಷ್ಟವಾದ ಗುಣ ಅವರಲ್ಲಿ ಇತ್ತು. ಆದ್ದರಿಂದ ಅವರು ಪೂಜ್ಯಾಯ. ಆಶ್ರಮ ತಕ್ಕೊಂಡ ಮೇಲೇನೂ ಅಷ್ಟೇ. ಮಹಾನುಭಾವರಾದ ಅಪರೋಕ್ಷ ಜ್ಞಾನಿಗಳಾದ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಮೊದಲು ಒಬ್ಬರಿಗೆ ಆಶ್ರಮ ಕೊಟ್ಟಾಗಿತ್ತು. ಯಾದವೇಂದ್ರರು ಅಂತ ಅವರಿಗೆ ನಾಮಕರಣವನ್ನು ಮಾಡಿದ್ದರು. ಮುಡಮಾಲಿಯಲ್ಲಿ ಅವರ ಭವ್ಯವಾದ ಬೃಂದಾವನ. ಅವರೂ ಕೂಡ ಮಹಾಜ್ಞಾನಿಗಳು. ಅನಂತರದಲ್ಲಿ ಇವರಿಗೆ ಆಶ್ರಮ ಕೊಟ್ಟು ರಾಘವೇಂದ್ರರು ಅಂತ ನಾಮಕರಣವನ್ನು ಮಾಡಿದ್ದರು. ಆ ಸಂದರ್ಭದಲ್ಲಿ ಅನಂತರದಲ್ಲಿ ಯಾದವೇಂದ್ರರು ಬಂದು ರಾಘವೇಂದ್ರರ ಕಡೆಗೆ ಬರ್ತಾರೆ. ಬಂದ ಸಂದರ್ಭದಲ್ಲಿ ಈ ಸಂಸ್ಥಾನದ ಅಧಿಪತಿಗಳು ನಾವಾಗಬೇಕು ಅಂತ ಯಾದವೇಂದ್ರರು ಸುಮ್ಮನೆ ಇವರ ಒಂದು ಜ್ಞಾನ ಪ್ರದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಇವರ ವಿರಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಹೇಳುತ್ತಾರೆ, ಏನಿಲ್ಲ ಮತ್ತೆ ಸಾಮ್ರಾಜ್ಯ ಮೊದಲು ಆಶ್ರಮವಾಗಿದ್ದು ನಮಗೆ, ಸಾಮ್ರಾಜ್ಯ ನಮಗೆ ಬೇಕು. ಇಷ್ಟಿನ್ನೂ ಇವರು ಅನ್ನೋದೇ ತಡ, ಇನ್ನೂ ಪೂರ್ತಿ ಅಂದಿಲ್ಲ ಅವರು. ನಮಗೆ ಮೊದಲು ಆಶ್ರಮ ಆಗಿತ್ತು ಅಂತಿಷ್ಟು ಅಂದಿದ್ದಾರೆ ಅಷ್ಟೇ. ಅಷ್ಟರೊಳಗೆ ರಾಘವೇಂದ್ರ ಗುರು ಸಾರ್ವಭೌಮರಂತಾರೆ, ಆಶ್ರಮದಲ್ಲಿ ತಾವು ಜ್ಯೇಷ್ಠರಿದ್ದೀರಿ, ಏನೂ ಸಂಶಯವಿಲ್ಲ, ಈ ಸಂಸ್ಥಾನ ತಮಗೇ ಸಮರ್ಪಿತವಾದದ್ದು. ತಾವು ಯಾವಾಗ ಹೇಳ್ತೀರಿ ಆವಾಗ ನಾನು ಈ ಸಂಸ್ಥಾನವನ್ನು ಆಳ್ತೇನೆ ಅಂತ ಸರಳ ಬಿಟ್ಟುಕೊಟ್ಟು ಹಿಂದೆ ಸರದರಂತೆ ನೋಡಿ.
ಇವರ ಆ ಜ್ಞಾನವನ್ನು ನೋಡಿ, ಇವರ ಆ ವಿರಕ್ತಿಯನ್ನು ನೋಡಿ, ಕೇವಲ ನನಗೆ ಭಗವಂತನ ಪ್ರೀತಿಗೋಸ್ಕರವಾಗಿ ನಾನು ಇರೋದು ಈ ಸಂಸ್ಥಾನದಲ್ಲಿ, ಬಿಟ್ಟರೆ ಇನ್ನಾವ ಕಾರಣದಿಂದಲೂ ಅಲ್ಲ ಎಂಬುದಾಗಿ ಅವರು ಹಾಗೆ ಬಂದ ಸಂದರ್ಭದಲ್ಲಿ ಯಾದವೇಂದ್ರರಂತಾರಂತೆ, ಗುರುಗಳಿಗೆ ಗೊತ್ತಿದೆ ಯಾರು ರಾಜ್ಯಭಾರ ಮಾಡಬೇಕು ಅಂತ ಗುರುಗಳಿಗೆ ಗೊತ್ತಿದೆ. ನನಗೆ ಯಾದವೇಂದ್ರ ಅಂತ ಹೆಸರಿಟ್ಟಿದ್ದಾರೆ, ನಿಮಗೆ ರಾಘವೇಂದ್ರ ಅಂತ ಹೆಸರಿಟ್ಟಿದ್ದಾರೆ. ಯಾದವೇಂದ್ರ ಅಂದರೆ ರಾಮಚಂದ್ರ ದೇವರ ಪೂಜೆ ಮಾಡಬೇಕಾದರೆ ರಾಮ ರಾಜ್ಯವನ್ನ ಆಳಿದ್ದಾನೆ. ನೋಡಿ, ಇವತ್ತೇ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆಯ ಈ ಸುಸಂದರ್ಭದೊಳಗೆ ಅಯೋಧ್ಯದಲ್ಲಿ ಮತ್ತೆ ನಮ್ಮ ಶ್ರೀರಾಮಚಂದ್ರ ದೇವರ ಒಂದು ದೇಗುಲಕ್ಕೆ ಭೂಮಿ ಪೂಜೆಯಾಗಿದೆ ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಘನ ವ್ಯಕ್ತಿತ್ವ ಅದು. ಅದನ್ನು ಯಾದವೇಂದ್ರರು ಹೇಳಿದ್ರಂತೆ. ನೋಡಿ ಎಷ್ಟು ಹೇಳಿದರು ಯಾದವೇಂದ್ರರು ಅಂದರೆ, ನಮ್ಮ ಹೆಸರು ಕೃಷ್ಣ. ಕೃಷ್ಣ ಯಾವತ್ತೂ ರಾಜ್ಯಭಾರವನ್ನು ಮಾಡಲಿಲ್ಲ, ಅವನು ರಾಜ್ಯಭಾರವನ್ನು ಮಾಡಿಸಿದ. ರಾಮ ರಾಜನಾದ, ನೀವು ರಾಘವೇಂದ್ರರು ಅಂದರೆ ರಾಮ ರಾಜ್ಯವನ್ನಾಳಿದ. ನಾನು ರಾಜ್ಯ ಆಳೋದಿಲ್ಲ, ನೀವು ರಾಜ್ಯ ಆಳಬೇಕು ಅಂತ ಹೇಳಿ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ರಾಜ್ಯವನ್ನು ಕೊಟ್ಟಿದ್ದಾರೆ. ಅವರ 349ನೇ ಇಸ್ವಿ 500 ವರ್ಷಗಳ ಈ ಇತಿಹಾಸದಲ್ಲಿ, ಅಯೋಧ್ಯಾದ 500 ವರ್ಷಗಳ ಈ ಇತಿಹಾಸದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಬೃಂದಾವನ ಪ್ರವೇಶ ಮಾಡಿ 349ನೇ ವರ್ಷಕ್ಕೆ ಇವತ್ತಿನ ಶುಭ ದಿನ ಅಂತ ಇವತ್ತು ಪಂಚಾಂಗಗಳಲ್ಲಿ ಅವರು ಯಾರು ಪಾಪ ಜ್ಯೋತಿಷ್ಯವನ್ನು ಕೊಟ್ಟಿದ್ದಾರೋ, ಇವತ್ತು ಮುಹೂರ್ತವನ್ನು ಕೊಟ್ಟಿದ್ದಾರೋ, ನಮ್ಮ ಬೆಳಗಾವಿಯ ಹಿರಿಯ ವಿದ್ವಾಂಸರು ಅವರೇನು ಕೊಟ್ಟಿದ್ದಾರೋ, ಇವತ್ತಿಷ್ಟೆಲ್ಲ ಒಳ್ಳೆಯ ಮುಹೂರ್ತಗಳಿವೆ ಅಂತ ಏನು ಕೊಟ್ಟಿದ್ದಾರೆ, ಅದು ಇವತ್ತು ರಾಘವೇಂದ್ರ ಗುರು ಸಾರ್ವಭೌಮರ 349ನೇ ಆರಾಧನೆಯ ಸಂದರ್ಭದಲ್ಲೇ ಬರಬೇಕು ಅಂದರೆ ಪ್ರಭು ಶ್ರೀರಾಮಚಂದ್ರ ದೇವರಿಗೆ ರಾಘವೇಂದ್ರ ಗುರು ಸಾರ್ವಭೌಮರ ಮೇಲೆ ಅದೆಂತಹ ಕರುಣೆ ಇದೆ ಅಂತ ತಿಳಿಬೇಕು. ಅದೆಂತಹ ವಿಶಿಷ್ಟ ಗುಣ ಇದು ಇತಿಹಾಸದಲ್ಲಿ ದಾಖಲಾಗಿ ಬಿಡುತ್ತೆ. ಈಗ ಇವತ್ತು ಭೂಮಿ ಪೂಜೆ ಆಯಿತು, ನಾವು ಭಾಳ ನೆನಪಿಡಬೇಕಾದ ಸಂದರ್ಭವೇ ಇಲ್ಲ. ರಾಯರ ಆರಾಧನೆಯ ದಿವಸ, ಇವತ್ತು ಮಧ್ಯಾರಾಧನೆ, ರಾಯರ ಆರಾಧನೆಯ ದಿವಸ ಅಲ್ಲಿ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಎಲ್ಲ ಹಿಂದೂಗಳ ಒಡೆಯ, ಸಮಸ್ತ ಲೋಕದ ಒಡೆಯ, 14 ಲೋಕಗಳ ಒಡೆಯ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಮಾಡತಕ್ಕಂತಹ ಜಗದೊಡೆಯನ ದೇವಸ್ಥಾನದ ಭೂಮಿ ಪೂಜೆ ಪ್ರಾರಂಭ ಆಗಿದ್ದು ಯಾವತ್ತು? ರಾಯರ ಆರಾಧನೆ ದಿವಸ ಅಂತಿಷ್ಟು ನಮ್ಗೆ ನೆನಪುಳಿದು ಬಿಡುತ್ತೆ. ನೋಡಿ, ಇಷ್ಟು ಮತ್ತೆ ರಾಮ ರಾಯರನ್ನೇ ಸ್ಮರಣೆ ಮಾಡುವಂತೆ ಮಾಡಿದ್ದಾನೆ. ನಮ್ಮೆಂತಹ ಸೌಭಾಗ್ಯ ಇದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೆಮ್ಮೆ ನಮಗೆ. ರಾಘವೇಂದ್ರ ಗುರು ಸಾರ್ವಭೌಮರ ಮಧ್ಯಾರಾಧನೆಯ ದಿವಸ ಅಲ್ಲಿ ಪೂಜೆ ನಡೆದಿದೆ ಅಂತಂದರೆ ಇದು ಎಂತಹ ಅಂದರೆ ನಿರ್ವಿಘ್ನವಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ಆ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿಸ್ತಾರೆ. ಅದರ ಗುರುತರವಾದ ಜವಾಬ್ದಾರಿ ರಾಘವೇಂದ್ರ ಗುರು ಸಾರ್ವಭೌಮರ ಮೇಲೆ ಇದೆ. ಅವರು ಖಂಡಿತವಾಗಿಯೂ ಆ ಮಂದಿರವನ್ನು ಮಾಡಿಸ್ತಾರೆ ಅಂತನ್ನುವುದರಲ್ಲಿ ಎಳ್ಳಟ್ಟೂ ಸಂಶಯ ಇಲ್ಲ ಅಂತ ಒಂದು ಧೈರ್ಯ ನಮಗೆ ಬರುವಂತೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದಲೂ ಕೂಡ ಇಂತಹ ಪೂಜ್ಯಾಯ, ಇವರು ಪೂಜ್ಯರಾಗಿದ್ದಾರೆ ಎಂಬುದಾಗಿ. ಮತ್ತು ಗುರುಸ್ತೋತ್ರದಲ್ಲಿ ಅಪಣಾಚಾರ್ಯರು ಹೇಳುವಂತಹ ಒಂದೊಂದೇ ಮಾತುಗಳನ್ನು ತಿಳಿತಾ ಇವರು ಯಾಕೆ ಪೂಜ್ಯರಾಗಿದ್ದಾರೆ, ಅಪಣಾಚಾರ್ಯ ಹೇಳ್ತಾರೆ ಇವರು ಯಾಕೆ ಪೂಜ್ಯರಾಗಿದ್ದಾರೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ, ಪರಮಾತ್ಮನ ಪಾದಗಳನ್ನು ಸತತವಾಗಿ ಸೇವನೆ ಮಾಡಿದ್ದರಿಂದಾಗಿ ಸಕಲವಾಗಿರ್ತಕ್ಕಂತಹ ದೈವೀ ಸಂಪತ್ತನ್ನು ಪಡೆದಿರ್ತಕ್ಕಂತಹ ಗುರುಗಳಿದ್ದಾರೆ ಇವರು. ಅತಃ ಆದ್ದರಿಂದ ಪೂಜ್ಯಾಯ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅತಃ ಪೂಜ್ಯಾಯ. ಅಷ್ಟೇ ಅಲ್ಲ, ಶ್ರೀರಾಘವೇಂದ್ರ ಸಕಲ ಪ್ರದಾತ. ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಕೇಳಿದ ಭಕ್ತರಿಗೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಯಾರ್ಯಾರೋ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅಂತ, ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಬೇಡಿ. ಕೆಟ್ಟವರು ರಾಘವೇಂದ್ರ ಗುರು ಸಾರ್ವಭೌಮರ ಕಡೆಗೆ ಹೋದರೂ ಕೂಡ ಉದ್ಧಾರ ಆಗಿ ಬರ್ತಾರೆ ಅಂತ ಹೇಳಬೇಕು. ರಾಘವೇಂದ್ರ ಗುರು ಸಾರ್ವಭೌಮರನ್ನು ನಂಬಿ ಕೆಡಬಹುದು ಅಂತನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಕೆಟ್ಟವರನ್ನೂ ಉದ್ಧಾರ ಮಾಡ್ತಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಏನೇನೇನೇನು ಅಪೇಕ್ಷೆಗಳಿದೆ ಆ ಎಲ್ಲ ಅಪೇಕ್ಷೆಗಳನ್ನು ಕೂಡ ಈಡೇರಿಸ್ತಾರೆ. ಎಷ್ಟು ವಿಚಿತ್ರ ಅಂದರೆ, ಸಂತಾನ ಅಂದರೆ ಸಂತಾನ, ವಿವಾಹ ಅಂದರೆ ವಿವಾಹ, ಉದ್ಯೋಗ ಅಂದರೆ ಉದ್ಯೋಗ, ಧನ ಬೇಕು ಅಂದರೆ ಧನ. ಎಷ್ಟು ವಿಚಿತ್ರ! ಒಂದಲ್ಲ ಎರಡಲ್ಲ, ನಾನಾ ವಿಧದ ಬಯಕೆಗಳು ಮಾನವರಲ್ಲಿ. ಆ ನಾನಾ ವಿಧದ ಬಯಕೆಗಳಿಗೆ ಕಣ್ಣಿಗೆ ಕಾಣತಕ್ಕಂತಹ ಒಂದೇ ಒಂದು ದಿವ್ಯ ಶಕ್ತಿ, ಅದು ರಾಘವೇಂದ್ರ ಗುರು ಸಾರ್ವಭೌಮರು. ಆದ್ದರಿಂದಲೇ ಅಪ್ಪಣಾಚಾರ್ಯರು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಅಂತ ಹೇಳಿದ್ದಾರೆ.
ಸಕಲ ಪ್ರದಾತೃತ್ವ ಇವರೊಳಗೆ ಇದೆ. ಆದ್ದರಿಂದಾಗಿ ಇವರು ಪೂಜ್ಯಾಯ, ಬರೀ ಪೂಜ್ಯಾಯ ರಾಘವೇಂದ್ರಾಯ ಅಲ್ಲ, ಇದು ಪೂಜ್ಯಾಯ ಅನ್ನುವಾಗ ಇಷ್ಟೆಲ್ಲ ಗುರುಸ್ತೋತ್ರದ ಅನುಸಂಧಾನಗಳು ಬರಬೇಕು. ಅಷ್ಟೇ ಅಲ್ಲ, ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ. ಜೀವನದಲ್ಲಿ ನಮಗೆ ಕಷ್ಟಗಳು ಬರ್ತಾವೆ. ಯಾಕೆ ನಮಗೆ ಕಷ್ಟಗಳು ಬರ್ತಾವೆ ಅಂದರೆ ನಾವು ಪಾಪಗಳನ್ನು ಮಾಡಿರ್ತೇವೆ, ಅದಕ್ಕೆ ಕಷ್ಟಗಳು ಬರ್ತಾವೆ. ಹಾಗಾದರೆ ಕಷ್ಟಗಳು ನಿವಾರಣೆ ಆಗಬೇಕಾದರೆ ಪಾಪಗಳು ನಿವಾರಣೆ ಆಗಬೇಕು. ಇಂತಹ ಪಾಪಗಳು ನಿವಾರಣೆ ಆಗೋದು ಅಂದರೆ ಹೇಗೆ ನಿವಾರಣೆ ಆಗ್ತಾವೆ ಅಂದರೆ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ. ಶ್ರೀಮದ್ರಾಘವೇಂದ್ರ ಗುರು ಸಾರ್ವಭೌಮರು ಏನು ದೃಷ್ಟಿ ಬಿಡ್ತಾರೆ, ಆ ದೃಷ್ಟಿ ಬಿಟ್ಟರು ಅಂತಾದರೆ ಸಾಕು, ಅದು ಇಂದ್ರನ ವಜ್ರಾಯುಧದಂತೆ ಸಕಲ ಪಾಪಗಳ ಬೆಟ್ಟಗಳನ್ನು ಕತ್ತರಿಸಿ ಒಗಿತದೆ. ಆ ದೃಷ್ಟಿ ನೋಡಿ, ಪಾಪಗಳೆಲ್ಲ ಹೋದ ಮೇಲೆ ಅವರ ದೃಷ್ಟಿನೇ ಅಷ್ಟು ಸಾಮರ್ಥ್ಯ. ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ದಿವ್ಯವಾದ ದೃಷ್ಟಿಯಲ್ಲಿ ಎಂತಹ ಶಕ್ತಿ ಇದೆ ಅಂದರೆ ಸಕಲ ಪಾಪಗಳಂತೇನಿವೆ ಆ ಸಕಲ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಬಿಡುತ್ತದೆ, ಸುಟ್ಟು ಹಾಕಿಬಿಡುತ್ತದೆ. ಬೆಟ್ಟಗಳಷ್ಟು ಪಾಪರಾಶಿಗಳು ನಾಶವಾಗಿ ಬಿಡುತ್ತವೆ. ಆ ನಾಶವಾದದ್ದರಿಂದಾಗಿ ನಮಗೆ ಏನೇನು ಅಪೇಕ್ಷೆಗಳಿವೆ ಆ ಎಲ್ಲ ಅಪೇಕ್ಷೆಗಳು ಸಿಗುತ್ತವೆ. ಅಘಾದ್ರಿ ಸಂಭೇದನ ದೃಷ್ಟಿವಜ್ರ ಕ್ಷಮಾ ಸುರೇಂದ್ರ ಅತಃ ಪೂಜ್ಯಾಯ. ಅಗಾದ್ರಿ ಸಂಭೇದನ ದೃಷ್ಟಿವಜ್ರ, ಇಂತಹ ಶಕ್ತಿ ಉಳ್ಳವರಾಗಿದ್ದೀರಾ, ಆದ್ದರಿಂದ ನೀವು ಪೂಜ್ಯರಾಗಿದ್ದೀರಾ. ಅಷ್ಟೇ ಅಲ್ಲ, ಕ್ಷಮಾ ಸುರೇಂದ್ರ, ನೀವು ಹೇಗಾಗಿದ್ದೀರಾ, ಕ್ಷಮಾ ಸುರೇಂದ್ರರಾಗಿದ್ದೀರಾ, ಆದ್ದರಿಂದಲೂ ಕೂಡ ನೀವು ಪೂಜ್ಯಾಯ. ಕ್ಷಮಾ ಮಾಡುವುದರಲ್ಲಿ ಅಗ್ರೇಸರರು ರಾಘವೇಂದ್ರ ಗುರು ಸಾರ್ವಭೌಮರು. ಒಂದು ಕತೆ ಹೇಳ್ತಾ ಇರ್ತಾರೆ, ನಡೆದಿರತಕ್ಕಂತಹ ಒಂದು ಸತ್ಯಭೂತವಾದ ಘಟನೆ. ಆ ಘಟನೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳೋಣ. ಒಬ್ಬ ಬಾಲಕ ತಂದೆಗೆ ಪೀಡಿಸ್ತಾ ಇದ್ದ, ಅಪ್ಪ ನಮಗೆ ಮುಂಜುವೆ ಉಪನಯನವನ್ನು ಯಾವಾಗ ಮಾಡ್ತೀರಾ ಅಂತ ಪಾಪ ಬಹಳ ಗಂಟು ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಅಪ್ಪ ಹೇಳಿದರಂತೆ, ನೀನು ಯಾವತ್ತು ಗುರುಸ್ತೋತ್ರವನ್ನು ಚೆನ್ನಾಗಿ ಹೇಳ್ತೀಯಾ ಆಗ ನಿನಗೆ ಉಪನಯನವನ್ನು ಮಾಡ್ತೇನೆ. ಸುಮ್ಮನೆ ಅವನು ಗುರುಸ್ತೋತ್ರ ಕಲೀಲಿ ಅನ್ನೋ ಕಾರಣಕ್ಕೆ ಅಪ್ಪ ಹೇಳಿದ್ದಾನಷ್ಟೇ. ಆ ಸಂದರ್ಭದಲ್ಲಿ ಆ ಬಾಲಕನಿಗೆ ಕಲಿಬೇಕು ಅಂತ ಆಸೆ ಉದ್ಭವ ಆಗಿದೆ. ಆ ಸಂದರ್ಭದಲ್ಲಿ ಅಪ್ಪ ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಗುರುಗಳ ಅಪ್ಪಣೆಯನ್ನು ತಗೊಂಡು ಬಂದು ಉಪನಯನ ಮಾಡಬೇಕು ಅಂತಲೇ ಅಪ್ಪನೇ ಇಚ್ಛೆ. ಹೋದ ಸಂದರ್ಭದಲ್ಲಿ ಇವನಿಗೆ ಗುರುಸ್ತೋತ್ರ ಚೆನ್ನಾಗಿ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಹೋಗಿ ಗುರುರಾಜರ ಮುಂದೆ ಕೂತ್ಕೊಂಡಿದ್ದಾನೆ. ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯನ ಜಾಯತೆ ಅಂತ ಹೇಳಬೇಕಾ ಇಲ್ಲೋ? ಹಾಗೆ ಹೇಳಬೇಕಾದರೆ ಆ ಪಾಪ ಬಾಲಕ ಅವನಿಗೇನು ಗೊತ್ತು, ಭೂತ ಪ್ರೇತ ಪಿಶಾಚ ಅಂದುಬಿಟ್ಟಿದ್ದಾನೆ ರಾಯರಿಗೆ. ಎದುರಿಗಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣರಿಗೆ ಬಹಳ ಕೋಪ ಬಂದಿದೆ. ಕೋಪ ಬಂದು ಹಾಕಿ ಅವನ ಹೊಡೆದರಂತೆ. ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ ಹಾಗೆ ಹೇಳಬೇಕು, ಅದೆಲ್ಲ ಬಿಟ್ಟು ಭೂತ ಪ್ರೇತ ಪಿಶಾಚ ಅಂತ ಹೀಗೆ ಹೇಳಿಬಿಟ್ರೆ ಏನದು ಅಂತ ಅವನಿಗೆ ಹೊಡೆದು ಬಿಟ್ಟಿದ್ದಾರೆ. ಹುಡುಗ ಹೋಗಿಬಿಟ್ಟಿದ್ದಾನೆ. ಅವತ್ತು ಪಾಪ ರಾತ್ರಿ ಯಾವ ಬ್ರಾಹ್ಮಣ ಹೊಡೆದಿದ್ದಾನೆ ಅವನ ಕನಸಿನೊಳಗೆ ರಾಯರು ಬಂದು ತಮ್ಮ ಉತ್ತರಿಯ ಶಾಟಿ ಏನಿದೆ ಆ ಶಾಟಿ ತೆಗೆದು ಹೊಡೆದರಂತೆ ಅವನಿಗೆ. ಆ ಬಾಲಕ ಹೇಳ್ತಾನೆ, ಭಕ್ತಿಯಿಂದ ಏನು ಹೇಳ್ತಾನೋ ಅದನ್ನೆಲ್ಲ ನಾನು ಅತ್ಯಂತ ಶ್ರದ್ಧೆಯಿಂದ ವಿಶ್ವಾಸದಿಂದ ಕೇಳ್ತೇನೆ. ಅವನು ಶ್ರದ್ಧೆಯಿಂದ ಹೇಳಿದ್ದಾನೆ, ನಾನು ಶ್ರದ್ಧೆಯಿಂದ ಕೇಳ್ತೇನೆ. ಅವನು ಹೊಡಿಲಿಕ್ಕೆ ನೀನು ಯಾರು? ಈಗ ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ. ಅವನನ್ನು ಕರೆದುಕೊಂಡು ಬಂದು ನಾಳಿಗೆ ಅತ್ಯವಶ್ಯಕವಾಗಿ ಅವನಿಂದ ನೀನು ಗುರುಸ್ತೋತ್ರ ಇಲ್ಲಿ ಹೇಳಿಸಿದ್ರೇನೆ ನಿನಗೆ ಮಠದೊಳಗೆ ಪ್ರವೇಶ, ಇಲ್ಲದೆ ಹೋದರೆ ನಿನಗೆ ಪ್ರವೇಶ ಇಲ್ಲ ಎಂಬುದಾಗಿ ಹೇಳಿದರಂತೆ. ಕೂಡಲೇ ಅವರು ಹುಡುಕಿ ಹೊರಟ್ರಂತೆ. ಎಲ್ಲಿ ಹೋಗಿದ್ದಾನೆ ಬಾಲಕ ನೋಡಬೇಕು ಅಂತ ಹೊರಟು ಹುಡುಕಿದ್ದಾರೆ. ತುಂಗಭದ್ರಾ ನದಿ ದಡದಲ್ಲಿ ಕುತ್ಕೊಂಡಿದ್ದಾನೆ ಬಾಲಕ. ಅವನನ್ನು ನೋಡಲಿಕ್ಕೆ ಹೊರಟಿದ್ದಾರೆ. ಎಲ್ಲರನ್ನೂ ಕೇಳ್ತಾರೆ, ಆ ಬಾಲಕ ನೀನು ಕುತ್ಕೊಂಡಿದ್ದಲ್ಲ, ಅವನನ್ನು ಎಲ್ಲಾದರೂ ನೋಡಿದ್ರೇನು ಅಂತ. ಆಗ ಅವರು ಹೇಳಿದರಂತೆ, ಇಲ್ಲ ಅಲ್ಲಿ ಏನೋ ಕುತ್ಕೊಂಡಿದ್ದಾನೆ. ಯಾಕೆ? ಏನಿಲ್ಲ, ರಾಯರು ನಿನ್ನೆ ಬೆನ್ನಿಗೆ ಬಂದು ಹೊಡೆದಿದ್ದಾರೆ ತಮ್ಮ ಶಾಟಿಯಿಂದ. ನಾನೀಗ ಆ ಬಾಲಕನನ್ನು ರಾಯರ ಮುಂದೆ ಕೂಡಿಸಬೇಕು. ಜನಗಳೆಲ್ಲ ಸುದ್ದಿ ಹರಡಿ ರಾಘವೇಂದ್ರ ಗುರು ಸಾರ್ವಭೌಮರು ಮುಟ್ಟಿರುವ ಬೆನ್ನಿದು ಅಂತ ಆ ಬ್ರಾಹ್ಮಣನ ಹಿಂದೆ ಕ್ಯೂ ಹಚ್ಚದಂತೆ ನೋಡಿ. ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣನಿಗೆ ಕ್ಯೂ ಹಚ್ಚೋದೆಲ್ಲ ಬೇಕಾಗಿತ್ತು. ಓಡಿ ಹೋಗಿ ಆ ಬಾಲಕರನ್ನ ಕರ್ಕೊಂಡು ಬಂದು, ಮೊದಲ ಬಾರಪ್ಪ ನೀನು ಇಲ್ಲಿ ಕೂಡು ಅಂತ ಹೇಳಿ ಆ ಹುಡುಗನನ್ನು ಕೂಡಿಸಿ ಗುರುಸ್ತೋತ್ರ ಹೇಳಿಸಿದಾರಂತೆ ನೋಡಿ. ಎಷ್ಟು ಕಾರುಣ್ಯ! ತಪ್ಪು ಹೇಳಿದರೆ ನಮಗೇನಾದರೂ ಭೀಮಸೇನಾಚಾರ್ಯ ನಿಮಗೆ ಉಪನ್ಯಾಸ ಹೇಳಲಿಕ್ಕೆ ಬರುವುದಿಲ್ಲ,
ವಿಷಯಗಳ ಸಂಗ್ರಹಣೆ ನಿಮಗಿಲ್ಲ ಅಂತಿಷ್ಟಂದರೆ ಸಾಕು, ಎಷ್ಟು ಕೋಪ ಬರುತ್ತೆ. ಗುರುಸಾರ್ವಭೌಮರು, ಜಗದ್ಗುರುಗಳು, ಅಂಥವರಿಗೆ ಭೂತ ಪ್ರೇತ ಪಿಶಾಚ ಅಂತ ಹೀಗೆಲ್ಲ ಅಂದುಬಿಟ್ರೆ ಎಷ್ಟು ಸಿಟ್ಟು ಬರಬಾರದಿತ್ತು. ಆದರೆ ಅವರು ಹಾಗೆ ಸಿಟ್ಟಿಗೆದ್ದವರಲ್ಲ, ಕ್ಷಮಾಸುರೇಂದ್ರರು. ಅವರೇನು ಮಾಡಿದ್ದಾರೆ, ಒಳಗಿರುವ ಭಾವವನ್ನು ಕಂಡಿದ್ದಾರೆ. ಆ ಭಾವವನ್ನು ತಿಳಿದು ಅವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವನಿಗೆ ಇದೊಂದು ಕಥೆ ಅಂತ ತಿಳಿಬೇಡಿ. ನಿತ್ಯ ಜೀವನದಲ್ಲಿ ನಾವು ಗುರುಸ್ತೋತ್ರ ಹೇಳೋದು ಹೀಗೇನೆ. ಅಷ್ಟೋತ್ತರ ಶತ ಪಾರಾಯಣ ಅಂತ ಮಾಡ್ತೇವೆ. ಪಾರಾಯಣ ಮಾಡಬೇಕಾದ್ರೆ ಹೇಗೆ ಹೇಳ್ತೇವೆ? ಶ್ರೀ ಪೂರ್ಣಬೋಧ ಊರ್ಜಿತ ಕಾಮ ಕಾಮ ಏನು ಅರ್ಥೇ ಆಗುವುದಿಲ್ಲ. ಅದು ಟೈಮ್ ನೋಡೋದಿಲ್ಲಿ. ಬೇಗ ಆಫೀಸಿಗೆ ಹೋಗಬೇಕಾಗಿದೆ, ಟೈಮ್ ನೋಡೋದು, ಟೈಮ್ ನೋಡಿ ನೋಡಿ ಗುರುಸ್ತೋತ್ರ ಹೇಳೋದು. ಸರಿ ಆಯಿತು ಅನ್ನೋದು, ಮುಂದೆ ಹೋಗಿ ಬಿಡೋದು. ಮತ್ತು ಫಲಶ್ಲೋಕಗಳನ್ನು ಅನ್ನೋದಿಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅದಂತೂ ಕೇಳಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವು ಪಾರಾಯಣ ಮಾಡುವ ಕ್ರಮ ಓಂ ಶ್ರೀರಾಘವೇಂದ್ರ, ಓಂ ಶ್ರೀರಾಗ್, ಓಂ ಶ್ರೀರಾಗ್, ಓಂ ಶ್ರೀರಾಗ್ ಇಷ್ಟು ಅಂದರೂ ಕೂಡ ರಾಘವೇಂದ್ರ ಗುರು ಸಾರ್ವಭೌಮರು ಅನುಗ್ರಹ ಮಾಡ್ತಾರೆ ಅಂದರೆ ಆ ಬಾಲಕನಿಗೆ ಅನುಗ್ರಹ ಮಾಡಿದಂತೆ. ಅದು ಕ್ಷಮಾ ಸುರೇಂದ್ರರಾಗಿದ್ದಾರೆ. ಮತ್ತೊಬ್ಬರಾಗಿದ್ದರೆ ನನ್ನ ಸ್ತೋತ್ರನೇ ಚೆನ್ನಾಗಿ ಹೇಳ್ತಾ ಇಲ್ಲ ನೀನು, ಭಕ್ತಿಯಿಂದ ಸಮಾಧಾನದಿಂದ ಹೇಳ್ತಾ ಇಲ್ಲ ನೀನು, ನಿನಗೇನೂ ಕೊಡೋದಿಲ್ಲ ಹೋಗು ಅಂತ ಹೇಳಬೇಕಾಗಿತ್ತು. ಆದರೆ ರಾಘವೇಂದ್ರರು ಬಹಳ ಕ್ಷಮಾ ಸುರೇಂದ್ರರಾಗಿದ್ದಾರೆ. ಆದ್ದರಿಂದ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಅತಃ ಪೂಜ್ಯಾಯ. ಅಷ್ಟೇ ಅಲ್ಲ, ದಿವಿಜದ್ರುಮೋಯಂ ಅಯಂ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ದಿವಿಜದ್ರುಮ. ದೇವತೆಗಳ ಕಲ್ಪವೃಕ್ಷ ಅಂತೇನಿದೆ, ಆ ಕಲ್ಪವೃಕ್ಷದಂತೆ ಇರತಕ್ಕಂತಹ ಮಹಾನುಭಾವರು. ದೇವಸ್ವಭಾವ, ದೇವತೆಗಳ ಸ್ವಭಾವ ರಾಘವೇಂದ್ರ ಗುರು ಸಾರ್ವಭೌಮರ ಸ್ವಭಾವ. ಇಷ್ಟಪ್ರದ, ಆದ್ದರಿಂದ ಪೂಜ್ಯರಾಗಿದ್ದಾರೆ. ಭವ ದುಃಖ ತೂಲ ಸಂಘಾಗ್ನಿಚರ್ಯ, ಸಂಸಾರದೊಳಗೆ, ನಮ್ಮ ಸಂಸಾರದೊಳಗೆ ಬರತಕ್ಕಂತಹ ದುಃಖಗಳನ್ನೆಲ್ಲ ಸುಟ್ಟು ಹಾಕ್ತಾರೆ. ಸುಖ ಧೈರ್ಯಶಾಲಿ, ಸಮಸ್ತ ದುಷ್ಟ ಗ್ರಹ ನಿಗ್ನ ಹೊಡೆದು ಓಡಿಸ್ತಾರೆ. ನಿರಸ್ತ ದೋಷ, ಯಾವ ಅವಗುಣಗಳೂ ಕೂಡ ಇರದೇ ಇರತಕ್ಕಂತಹ ಶ್ರೇಷ್ಠವಾದ ಗುಣಗಳನ್ನು ಹೊಂದಿದವರಾಗಿದ್ದಾರೆ. ಇವೆಲ್ಲ ಕಾರಣಗಳಿಂದ ಅವರೇನಾಗಿದ್ದಾರೆ, ಪೂಜ್ಯರಾಗಿದ್ದಾರೆ. ಅಪಣಾಚಾರ್ಯರು ಇನ್ನೂ ಬಹಳ ಹೇಳಿದ್ದಾರೆ. ನಾಳೆಯ ಉತ್ತರಾರಾಧನೆಯ ಸಂದರ್ಭದಲ್ಲಿ ಇನ್ನೂ ಅವರೇಕೆ ಪೂಜ್ಯರಾಗಿದ್ದಾರೆ ಎನ್ನುವಂತಹ ಅರ್ಥಚಿಂತನೆಯನ್ನು ನಾವು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇವತ್ತಿನ ಉಪನ್ಯಾಸವನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಇನ್ನೊಂದು 2 ನಿಮಿಷಗಳಲ್ಲಿ ಮಂಗಳಾರತಿ ಆಗ್ತದೆ. ಎಲ್ಲರೂ ಕೂಡ ಮಂಗಳಾರತಿಯನ್ನು ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ ಶ್ರೀ ಜಾತಶ್ರಿಯ ಆನಿರ್ಯಾಯ ಶ್ರಿಯಂ ವಯೋ ಜರ್ತೃಭ್ಯೋ ದದಾತಿ ಶ್ರಿಯಂ ವಸಾ ಆನ ಅಮೃತತ್ವಮಾ ಆಯನ್ ಭವಂ ಇಂತು ಸತ್ಯಾಸಮಿತಾಮಿತದ್ರೌ ಶ್ರೇಯೈವೈನಂ ತಚ್ಛ್ರಿಯಾಮ ದದಾತಿ ಸಂತತಮೃಚಾವಶತ್ಕೃತ್ಯ ಸಂತತ್ತೇ ಸಂಧೀಯತೆ ಪ್ರಜಯಾ ಪಶುಭಿರ್ಯ ಏವಂ ವೇದ. ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ.